ಅರುಣ್ ಸುಧೀರ್ ಅವರೇ, ನಿರ್ಮಾಣದ ಜವಾಬ್ದಾರಿ ಜೊತೆಗೆ ನಿರ್ದೇಶಕನ ತಲೆ, ಇದರ ಜೊತೆಗೆ ಇಬ್ಬರ ಕಾಂಬಿನೇಷನ್ ನಿರ್ದೇಶಕರು, ನಿಮ್ಮದೇ ತಂಡದ ನಿರ್ದೇಶಕರು, ನಮ್ಮ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಬಯಸ್ತೀರಿ? ಒಂದು ಒಳ್ಳೆ ತಂಡ ಸೇರ್ಕೊಂಡು ಮಾಡಿರೋಂಥ ಒಂದು ಪ್ರಯತ್ನ ಇದು. ಈ ಜಾನರೇ ಕನ್ನಡಕ್ಕೆ ಸ್ವಲ್ಪ ಹೊಸದಾಗಿದೆ. ಅಂದರೆ ಲವ್ ಸ್ಟೋರೀಸ್ ನೋಡಿದ್ದೀವಿ ನಾವು, ಎಮೋಷನಲ್ ಲವ್ ಸ್ಟೋರೀಸು, ಡ್ರಾಮಾ ಲವ್ ಸ್ಟೋರೀಸು, ಆ್ಯಕ್ಷನ್ ಲವ್ ಸ್ಟೋರೀಸ್ ಎಲ್ಲ ನೋಡಿದ್ದೀವಿ. ಥ್ರಿಲ್ಲರ್ಸು ನೋಡಿರ್ತೀವಿ. ಥ್ರಿಲ್ಲರ್ ಅಂತಂದ್ರೆ ಯಾವುದೋ ಮರ್ಡರ್ ಆಗಿರುತ್ತೆ ಥ್ರಿಲ್ಲರ್, ಅಥವಾ ಇನ್ನೊಂದೇನೋ ಆ ಥರದ್ದು ನೋಡಿರ್ತೀವಿ. ದಿಸ್ ಇಸ್ ಅ ಬ್ಲೆಂಡ್ ಆಫ್ ಬೋತ್. ಅಂದರೆ ಒಂದು ಎಡ್ಜ್ ಆಫ್ ದಿ ಸೀಟ್ ಥ್ರಿಲ್ಲರು ಇದೆ, ಒಂದು ಲವ್ ಸ್ಟೋರಿನೂ ಪ್ಯಾರಲಲ್ಲ ಕನೆಕ್ಟ್ ಆಗಿದೆ ಅನ್ನೋದು ಒಂದು. ಆ್ಯಂಡ್ ಇದು ಇನ್ನೊಂದೇನು ಅಂತಂದರೆ ಎಲ್ಲ ಆಡಿಯನ್ಸು ಕನ್ನಡಿಗರ ಜೊತೆಗೆ ನಿಮಗೆ ನಾನ್ ಕನ್ನಡಿಗರ್ಸ್ ಆದರೂ ಕೂಡ ಈ ಸಿನಿಮಾ ನೋಡಿ ಎಂಜಾಯ್ ಮಾಡ್ಬೋದು ಅನ್ನೋದು ಅದು ನನಗೆ ನಂಬಿಕೆ ಇದೆ. 3 ಲ್ಯಾಂಗ್ವೇಜ್ನಲ್ಲಿ ನಾವು ಇಲ್ಲ ಅಂತಂದ್ರೆ ಇನಿ ಲ್ಯಾಂಗ್ವೇಜಲ್ಲಿ ನೋಡಿದ್ದೀವಿ. ಫಾರ್ ಎಕ್ಸಾಂಪಲ್ ನಮಗೆ ಮುಂಗಾರು ಮಳೆ ಥರ ಒಂದು ಸಿನಿಮಾ ಅಂತ ಅನ್ಕೊಳ್ಳಿ. ನಾವು ಕನ್ನಡಿಗರು ಎಷ್ಟು ಅದನ್ನು ಇಷ್ಟಪಟ್ಟು ಪ್ರೀತಿ ಕೊಟ್ವೋ ಹಾಗೆ ಬೇರೆಯವರು ಇಲ್ಲಿದ್ದಂತ ಬೆಂಗಳೂರು ಅಂತಂದರೆ ಎಲ್ಲ ಥರದವರು ಇದ್ದಾರೆ, ಎಲ್ಲ ಭಾಷೆ ಮಾತಾಡೋರು ಇದ್ದಾರೆ. ಸೊ ಯಾರು ನೋಡಿದ್ರು ಕೂಡ ಈ ಸಿನಿಮಾ ಇಷ್ಟ ಆಗುತ್ತೆ, ಈ ಸಿನಿಮಾ ಒಂಥರ ಕನೆಕ್ಟ್ ಆಗುತ್ತೆ. ಸೊ ಆ ಥರ ಒಂದು ಜಾನರ್ನಲ್ಲಿ ಇರುವಂಥ ಒಂದು ಸಿನಿಮಾ. ನಿರ್ದೇಶಕನಿಗೆ ಒಂದು ರೋಲ್ ಮಾಡೆಲ್ ಅಂತ ಇರುತ್ತೆ. ತರುಣ್ಗೆ ಯಾರು ದಿ ಬೆಸ್ಟ್ ಇಲ್ಲಿವರೆಗೂ ಅನ್ಸುತ್ತೆ? ಈಗಿನ ಜನ್ರೇಷನ್ ಬಿಟ್ಬಿಡಿ, ನೀವು ಹಿಂದಿನ ಜನ್ರೇಷನ್, ಎನಿ ಲ್ಯಾಂಗ್ವೇಜ್. ಬಹುಶಃ ನನ್ನ ಆಫೀಸ್ಗೆ ಯಾರಾದ್ರೂ ಬಂದಿದ್ರೆ ಗೊತ್ತಿರುತ್ತೆ. ನನ್ನ ಆಫೀಸ್ ನನ್ನ ಕ್ಯಾಬಿನ್ ನಾನೇನು ಕೂತ್ಕೋತೀನಿ, ನನ್ನ ಲೆಫ್ಟ್ ಸೈಡ್ ಒಂದು ವಾಲ್ ಇದೆ, ಅಲ್ಲಿ ನನ್ನ ಫೇವ್ರೆಟ್ ಯಾರ್ಯಾರು ಡೈರೆಕ್ಟರ್ಸ್ ಇದ್ದಾರೆ ಅವ್ರದ್ದೊಂದು ವಾಲ್ ಪೇಪರ್ ಮಾಡಿ ಅಂಟಿಸ್ಕೊಂಡಿದ್ದೀನಿ ನಾನು ಅದರಲ್ಲಿ. ಸೊ ಇಟ್ ಹ್ಯಾಸ್ ಎವ್ರಿ ಒನ್. ನನಗೆ ಪುಟ್ಟಣ್ಣವರಿಂದ ಹಿಡಿದು ರಾಜಮೌಳಿ ಅವ್ರ ತನಕ ಹಿಡಿದು ಕ್ರಿಸ್ಟಫರ್ ನೋಲನಿಂದ ಹಿಡಿದು ಉಪ್ಪಿ ಸರ್ ಇಂದ ಹಿಡಿದು ಕೆ ಬಾಲಚಂದರ್, ಶಂಕರ್ ಸರ್, ಅಂದರೆ 12 ಜನರದ್ದು ಒಂದು ವಾಲ್ ಪೇಪರ್ ಅದು, ವಿತ್ ದೇರ್ ಕೋಟ್ಸ್. ಅವ್ರದ್ದು ಟಾಪ್ ಬೆಸ್ಟ್ ಕೋಟ್ಸ್ ಏನಿದೆ ಅದನ್ನ ಹಾಕಿದ್ದೀನಿ. ನಾನು ಯಾವುದೋ ಟೈಮ್ ರೈಟಿಂಗು ಏನೋ ಕನ್ಫ್ಯೂಷನ್ ಇದ್ದೀನಿ, ಏನೋ ಬ್ಲ್ಯಾಂಕ್ ಆಗ್ತಿದ್ದೀನಿ ಅಂತಂದಾಗ ನಾನು ಆ ವಾಲ್ ನೋಡ್ತಾ ಕೂತ್ಕೊಂಡ್ರೆ ನನಗೆ ಏನೋ ಲಾಟ್ ಆಫ್ ಇನ್ಸ್ಪಿರೇಷನ್ಸ್ ಬರುತ್ತೆ ಅಲ್ಲಿಂದ. ಯಾವುದೋ ಒಂದು ವರ್ಕ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಎಲ್ಲ ಥರದಲ್ಲೂ ರಾಜ್ಕುಮಾರ್ ಹಿರಾನಿ ಅವ್ರ ಫೋಟೋ ಇದೆ, ಎವ್ರಿಥಿಂಗ್. ಅಂದರೆ ಅದು ನನಗೆ ಸುಮಾರು ಜನ ಬಂದಾಗ ಕೇಳ್ತಾರೆ, ಈ ಡೈರೆಕ್ಟರ್ ಇಲ್ವಲ್ಲ, ಈ ಇನ್ನೊಬ್ಬರು ಡೈರೆಕ್ಟರ್, ಅವರು ಟಾಪ್ ಡೈರೆಕ್ಟರ್ ಅಲ್ವ, ಅವ್ರು ಬಂದಿಲ್ಲ, ಅವ್ರದ್ದು ಯಾಕೆ ಹಾಕಿಲ್ಲ ನೀನು ಅಂತ. ಸೊ ನಾನು ಬಂದವ್ರಿಗೆ ಅದೇ ಹೇಳ್ತೀನಿ, ಇವಾಗ 3 ಕೋಟಿ ದೇವರಿದಾರಂತೆ, ನಿನ್ನ ಮನೆ ಪೂಜಾ ಮಂದಿರ್ನಲ್ಲಿ ಎಷ್ಟು ದೇವರುಗಳಿದೆ ಅಂದ್ರೆ ಮಿಕ್ಕಿ ದೇವರು ಅಂತಲ್ಲ, ನೀನು ನಿನ್ನ ಪೂಜೆ ಮಂದಿರನಲ್ಲಿ ಇಡುವಂಥ ದೇವರುಗಳು. ಸೊ ನನಗೆ ಕನೆಕ್ಟ್ ಆದಂಥವ್ರು, ನಾನು ಅಪ್ರಿಷಿಯೇಟ್ ಮಾಡಿದಂಥವ್ರು ಮಾತ್ರ ಈ ವಾಲಲ್ಲಿ ಇರೋದು ಅನ್ನೋದು ನಾನು ಅನ್ಕೋತೀನಿ. ಸೊ ಹಾಗಾಗಿ ಆ 12 ಜನ ನನ್ನ ತುಂಬ ಇನ್ಸ್ಪಿರೇಷನ್ ಅಂತ ಅನ್ಕೋತೀನಿ. ಲವ್ಲಿ. ಸೊ ರಾಣಾ ಅವರೇ, ಒಂದು ಡೈಲಾಗ್ ಅಂತೂ ನಾನು ಕೇಳ್ಬಿಟ್ಟೆ ಕಾರ್ಯಕ್ರಮ ಮುಗಿಸೋದು. ಇಡೀ ಸಿನಿಮಾದಲ್ಲಿ ಕಾಡಿದ ಅಥವಾ ನಮ್ಮ ವೀಕ್ಷಕರಿಗೆ ಒಂದು ಯಾವುದಾದ್ರೂ ಒಂದು ಅದ್ಭುತವಾದ ಡೈಲಾಗ್, ನಿಮ್ಮ ಲುಕ್ ನೋಡಿದಾಗ ಅದೊಂದು ರಗಡ್ ಏನಾದರೂ ಒಂದು ಡೈಲಾಗ್ ಎಕ್ಸ್ಪೆಕ್ಟೇಷನ್ ಅಂತೂ ನಾನಿದ್ದೀನಿ. ಒಂದು ಯಾವುದಾದ್ರೂ ಒಂದು ಡೈಲಾಗ್, ಅಥವಾ ನೀವಿಬ್ರು ಕಾನ್ವರ್ಸೇಷನ್ ಮಾಡ್ಬೋದು, ಯಾವುದಾದ್ರೂ ಒಂದು ಡೈಲಾಗ್. ಡೈರೆಕ್ಟ್ರೆ ಆಕ್ಷನ್ ಹೇಳ್ತೀರಾ? ಓಕೆ, ವೇಟ್, ನಮ್ಮ ಡೈರೆಕ್ಟರ್ ಆಕ್ಷನ್ ಹೇಳ್ತಾರೆ. ಆಕ್ಷನ್. ಹರೀಶ, ಮನೆಯವ್ರನ್ನೆಲ್ಲ ಬಿಟ್ಟು ಬರ್ತಿದ್ದೀನಿ ಕಣೋ. ನನ್ನ ಉಸಿರಿರೋವರೆಗೂ ಅವ್ರು ಯಾರು ನೆನಪು ಬರ್ದೇ ಇರೋ ಹಾಗೆ ನೋಡ್ಕೊಳ್ತೀನಿ ಚಿನ್ನಿ. ಸಿನಿಮಾದ ಒಂದು ನಿಮ್ಮ ಫೇವ್ರೆಟ್ ಸಾಂಗ್, 1-2 ಸಾಂಗ್. ಹಾಗೊಂದು ಹೀಗೊಂದು ವಿಷಯಗಳ ತಿಳಿಸುವೆನು, ನಿನ್ನಲ್ಲಿ ನಗುವನ್ನು ಹುಟ್ಟಾಕಲು. ಹಾಗೊಂದು ಹೀಗೊಂದು ಕನಸುಗಳ ಕಲಿಸುವೆನು, ಕಣ್ಣಲ್ಲಿ ದೃಶ್ಯಗಳ ಕಟ್ಟಾಕಲು. ನನಗೇನು ಇಷ್ಟ ಆಗೋದು ಯಾವಾಗ ನೀ ನನ್ನ ಇಷ್ಟ ಪಟ್ಟಾಗ, ನನಗೆ ನನ್ನ ಹೆಸರು ಹಿಡಿಸೋದು ಯಾವಾಗ ನೀ ನನ್ನ ಹೆಸರು ಕರೆದಾಗ. ಯಾವಾಗ ನಾನಿನ್ನ ಸೇರೋದು ಯಾವಾಗ, ಯಾವಾಗ ನೀ ನನ್ನ ಉಸಿರಾದೆ ಯಾವಾಗ. ಲವ್ಲಿ. ಈಗಾಗಲೇ ವೀಕ್ಷಕರೇ, ಯೂಟ್ಯೂಬ್ನಲ್ಲಿ ಅದ್ಭುತವಾಗಿ ವ್ಯೂಸ್ ಪಡೆದಿರೋ ಸಾಂಗ್ಸ್ ಅಮೇಝಿಂಗ್ ಆಗಿದೆ. ಒಂದ್ಸಲ ಡೆಫಿನೆಟ್ಲಿ ನೋಡಿ. ಆ್ಯಂಡ್ 5ನೇ ತಾರೀಕು ಸಿನಿಮಾ ಬೆಳ್ಳಿ ತೆರೆಗೆ ಬರ್ತಾ ಇದೆ, ಮಿಸ್ ಮಾಡಿದೆ ನೋಡಿ. ಥ್ಯಾಂಕ್ ಯು ಸೋ ಮಚ್ 4 ಜನಕ್ಕೆ. ಆ್ಯಂಡ್ ನಾವು ಕಾರ್ಯಕ್ರಮನ ಗಣಪನ ಆಶೀರ್ವಾದ ಪಡ್ಕೊಂಡು ಎಂಡ್ ಮಾಡೋಣ. ಎಲ್ಲ ಶುಭ ಆಗಲಿ ನಿಮ್ಮ ಇಡೀ ತಂಡಕ್ಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್.
ವೀಕ್ಷಕರೇ, ಇದರೊಂದಿಗೆ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸೆಪ್ಟೆಂಬರ್ 5ನೇ ತಾರೀಕು ಡೇಟ್ ಡೆಫಿನೆಟ್ಲಿ ಮೆನ್ಷನ್ ಮಾಡ್ಕೊಳ್ಳಿ, ನೆನಪಿಟ್ಕೊಳ್ಳಿ. 7 ಮಲೆ ತೆರೆ ಮೇಲೆ ಅಬ್ಬರಿಸೋದಕ್ಕೆ ರೆಡಿ ಆಗಿದ್ದಾರೆ. ಇದು ಈ ಹೊತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.